ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆ, ಸೊ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡೋರು ಕಾಲ್ ಮಾಡೋದಲ್ಲ, ಡೈರೆಕ್ಟಾಗಿ ವಾಟ್ಸಪ್ ಮಾಡಬೇಕು. ಓಕೆ, ಸೊ ವಾಟ್ಸಪ್ಪಲ್ಲಿ ಕಾಲ್ ಮಾಡೋದಿಲ್ಲ. ವಾಟ್ಸಪ್ ಮಾಡಿ ಅಂದ ತಕ್ಷಣ ಮತ್ತು ವಾಟ್ಸಪ್ಪಲ್ಲಿ ಶುರು ಮಾಡ್ತೀರಾ ಕಾಲ್ ಮಾಡೋಕ್ಕೆ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕು, ನಮಸ್ತೆ ಅಂತ ಮೆಸೇಜ್ ಮಾಡಿ, ಡೀಟೇಲ್ಸ್ ಬರುತ್ತೆ, ದೆನ್ ನೀವು ರೀಡಿಂಗ್ನ ಬುಕ್ ಮಾಡ್ಕೊಳ್ಳೋದು. ಓಕೆ, ಸೊ ಈಗ ಕಣ್ಣು ಮುಚ್ಚಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಫಾಲೋ ಮಾಡ್ತೀನಿ ಹಾಗೆಯೇ ಎಸ್ಕೇಪ್ ಆಗ್ತಿದ್ದೀರಲ್ವಾ, ನಿಮಗೂ ಥ್ಯಾಂಕ್ ಯು. ಬಟ್ ಚಾನಲ್ನ ಫಾಲೋ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಂಡು ಆಮೇಲೆ ಎಸ್ಕೇಪ್ ಆಗಿ. ಓಕೆ, ಸೊ ಎಸ್, ಇಲ್ಲಿ ದ ಎಂಪರರ್ ಕಾರ್ಡ್ ಬರ್ತಿದೆ, 4 ಆಫ್ ಕಪ್ಸ್ ಬರ್ತಿದೆ, ನೈಟ್ ಆಫ್ ಸಾರ್ಟ್ಸ್ ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ 2 ಆಫ್ ಸಾರ್ಟ್ಸ್ ಬರ್ತಿದೆ. ನಿಮ್ಮ ಪರ್ಸನ್ ಎನರ್ಜಿಲಿ ಈ ಕ್ಷಣ ಟೂ ಮಚ್ ಆಗಿರೋಂಥ ಕನ್ಫ್ಯೂಷನ್ ನೋಡ್ಬೋದು. ತುಂಬಾ ಕನ್ಫ್ಯೂಷನ್ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರಿಗೆ ಇಬ್ಬಿಬ್ರ ಮೇಲೆ, ಅಂದರೆ ನಿಮ್ಮ ಮೇಲೆ ಆ್ಯಂಡ್ ಫ್ಯಾಮಿಲಿ ಮೇಲೆ, ನಿಮ್ಮ ಮೇಲೆ ಆ್ಯಂಡ್ ಕೆಲಸದ ಮೇಲೆ, ಆ್ಯಂಡ್ ನಿಮ್ಮ ಮೇಲೆ ಇನ್ನೊಂದು ವ್ಯಕ್ತಿಯ ಮೇಲೆ, ಸೊ ಈ ರೀತಿಯಾದಂಥ ಭಾವನೆಗಳನ್ನ ಅವರಿಲ್ಲಿ ಇಟ್ಕೊಂಡಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಮ ಮತ್ತು ಫ್ಯಾಮಿಲಿ ಮಧ್ಯನೂ ಕೂಡ ಇಲ್ಲೊಂದು ಕಡೆ ಬಿಟ್ಕೊಡೋಕ್ಕೆ ಆಗ್ದೇನೆ, ಅಂದರೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಒಪ್ಪಿಗೆ ಇಲ್ಲ ನಿಮ್ಮ ಪ್ರೀತಿಗೆ ಅಥವಾ ನಿಮ್ಮ ಮದುವೆಗೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಪರ್ಸನ್ ಗೊಂದಲದಲ್ಲಿರುವಂಥದ್ದು, ಕನ್ಫ್ಯೂಷನಲ್ಲಿರುವಂಥದ್ದು. ಓಕೆ, ಸೊ ಈ ಕ್ಷಣ ಅವರ ಪರಿಸ್ಥಿತಿಯಲ್ಲಿ ಇದರಿಂದ ಸ್ವಲ್ಪ ದಿನ ಗ್ಯಾಪ್ ತಗೊಳ್ಳೋಣ, ದೂರ ಇಡೋಣ, ಆ್ಯಂಡ್ ನಿಮ್ಮನ್ನು ಸ್ವಲ್ಪ ಅವಾಯ್ಡ್ ಅವಾಯ್ಡ್ ಮಾಡ್ತಾ ಇದ್ದಾರೆ ಕೂಡ. ಆ್ಯಂಡ್ ಅವ್ರ ಮನಸ್ಸಲ್ಲಿ ಬರ್ತಿರೋವಂಥದ್ದು ಈ ಕ್ಷಣದ ಎನರ್ಜಿಯಲ್ಲಿ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಬೇಕು ಅನ್ನೋಂಥ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಬಿಕಾಸ್ ಅವ್ರಿಗೆ ಇಲ್ಲಿ ತುಂಬಾ ಕನ್ಫ್ಯೂಷನ್ ಇದೆ, ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಸೊ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಭಾವನೆಗಳನ್ನ ಅವರು ವ್ಯಕ್ತಪಡಿಸ್ಲಿಕ್ಕೆ ಯಾರೂ ಇಲ್ಲ ಅವ್ರ ಜೊತೆಗೆ. ಆ್ಯಂಡ್ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋರು ಕೂಡ ಅವ್ರ ಜೊತೆಯಾಗಿಲ್ಲ. ಸೊ ಹಾಗಾಗಿ ಅವರು ತುಂಬಾ ಗೊಂದಲದಿಂದ, ಸ್ಟ್ರೆಸ್ಸಿಂದ ಇರುವಂಥ ಒಂದು ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ಅವರು ಸ್ವಲ್ಪ ಟೈಮ್ನ ನಿಮ್ಮಿಂದ ದೂರ ಇರೋದಕ್ಕೆ ಅವರು ಬಯಸ್ತಾ ಇದ್ದಾರೆ ಅಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಪ್ರತಿಯೊಬ್ಬರು ಕೂಡ ಈ ಒಂದು ಚಾನೆಲ್ನ ಫಾಲೋ ಮಾಡಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ಐ ರಿಸೀವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ನ ಹಾಕ್ಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.